ಅದು ನನಗೆ ಫಸ್ಟು ನಾನು ಕತೆ ಕೇಳಿದಾಗ ನಾನು ಡೈರೆಕ್ಟರ್ನ ಕೇಳಿದ್ದು, ಅವ್ರು ನನಗೆ ಹೇಳಿದ್ದು ನೀವು ಯು ಆರ್ ಅ ಪರ್ಫಾರ್ಮರ್ ಸರ್, ಆ ಪರ್ಫಾರ್ಮೆನ್ಸ್ನ ನಾವು ಆಚೆ ತರೋಣ. ಆಮೇಲೆ ನಮ್ಮ ಸಿನಿಮಾ ಆ್ಯಕ್ಷನ್ ಸಿನಿಮಾ ಅಂದ್ಕೊಂಡಿರ್ತೀರ, ಬಟ್ ಅದರಲ್ಲಿರೋ ಎಮೋಷನ್ ವಿಲ್ ಸ್ಟ್ಯಾಂಡ್ ಔಟ್ ಸರ್, ಕನ್ಫರ್ಮ್. ಈಗ ಸಿನಿಮಾ ಬಿಟ್ಟು ಹೇಳೋದಾದರೆ ಇತ್ತೀಚೆಗೆ ಗುರುವಾರ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಡುತ್ತೆ, ನಾಯಿ ಇರೋದ್ರಿಂದ ಮುದ್ದೋಳ ಇರೋದ್ರಿಂದ ನಾಯಿಗಳನ್ನು ಇದು ಮಾಡಬೇಕು ಅಂತ. ನಿಮ್ಮ ರಿಯಾಕ್ಷನ್ ಏನಿದೆ ಅಂತಂದರೆ? ಇದ್ರದ್ದು ರಿಯಾಕ್ಷನ್ 2 years ಬ್ಯಾಕೆ ನಾವು ಮಾಡ್ಕೊಂಡ್ವಿ ಆ್ಯಕ್ಚುಲಿ, ಬಟ್ ಅದು ಹಿಡನ್, ದಟ್ಸ್ ಅ ಹಿಡನ್ ಸ್ಟೋರಿ ಆಫ್ ಮೀ, ಮೈ ಟೀಮ್, ನಮ್ಮ ಇಡೀ ತಂಡ. ಅದು ನನ್ನ ರಿಯಾಕ್ಷನ್ ಏನಂದರೆ, ಒಬ್ಬ ಹ್ಯೂಮನ್ಗೆ ಎಷ್ಟು ಬೆಲೆ ಕೊಡ್ತೀನಿ, ಒಂದು ಡಾಗಿಗೂ ನಾನು ಅದೇ ರೆಸ್ಪೆಕ್ಟ್ ಕೊಡಬೇಕು. ಸೊ ನಾನು ನನ್ನ ದಾರಿಯಲ್ಲಿ ಹೋಗ್ತಾಯಿದ್ದೀನಿ, ನಾನು ನ್ಯೂಸ್ ತುಂಬ ನೋಡೋಲ್ಲ. ನನಗೊಂದು ಪ್ರಿನ್ಸಿಪಲ್ಸ್ ಇದೆ, ನಂದೊಂದು ಎಥಿಕ್ಸ್ ಇದೆ. ಆ ಎಥಿಕ್ಸ್ ಮೇಲೆ ನನ್ನ ಜೊತೆಗೆ ಯಾರು ಸೇರ್ಕೋತಾರೋ ಅವರು ಅದೇ ಕೆಲಸ ಮಾಡ್ತಾರೆ, ಇಲ್ಲಾಂದರೆ ನನಗೇನು ಅನಿಸುತ್ತೋ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇತ್ತೀಚೆಗೆ ಬರುವಂಥ ನಟರು ರೊಮ್ಯಾನ್ಸು ಆ ಥರದ ಸಿನಿಮಾಗಳು ಜಾಸ್ತಿ ಹೋಗ್ತಾರೆ. ಸೊ ಈಗ ಕಂಪ್ಲೀಟ್ ಆ್ಯಕ್ಷನ್ ಇಮೋಷನ್ಸ್ ಕಡೆ ಸರ್, ಸ್ಟೋರಿ ಸರ್, ನಾನು ಚೂಸ್ ಮಾಡೋದು ಸ್ಟೋರಿ. ನಾನು ನಾಳೆ ಲವ್ ಸ್ಟೋರಿ ಮಾಡಲ್ಲ ಅಂತ ನಾನು ಹೇಳಿಲ್ಲ. ಸೊ ನೀವು ಆ ಥರ ಬರಿಬೇಡಿ. ನಾನೊಂದು ಒಳ್ಳೆ ಲವ್ ಸ್ಟೋರಿನೂ ಮಾಡ್ತೀನಿ. ನನಗೆ ಅದು ಏನೋ ನನ್ನ ಕಲರು ಎಲ್ಲ ನೋಡಿ, ಹೇರ್ ಎಲ್ಲ ನೋಡಿ ಅವ್ರು ಆ್ಯಕ್ಷನ್ ಸಿನಿಮಾ ಅಂತ ನನಗೆ ಆಸೆ ಅಲ್ಲ. ಈ ಟೋಲ್ಡ್ ಅ ಗುಡ್ ಸ್ಟೋರಿ. ನನಗೆ ಆ ಸ್ಟೋರಿಯಲ್ಲ ಪರ್ಫಾರ್ಮೆನ್ಸ್ ಆ್ಯಂಗಲ್ಲು, ನಮಗೇನೇನು ಎಲಿಮೆಂಟ್ಸ್ ಬೇಕು, ಇದು ಆಡಿಯನ್ಸ್ಗೆ ಇಷ್ಟ ಆಗ್ಬೋದು. ಆ್ಯಂಡ್ ನನಗೂ ಅದೇನೆಂದರೆ ಐ ವಾಂಟ್ ಟು ಪರ್ಫಾರ್ಮ್. ಒಬ್ಬ ಆ್ಯಕ್ಟ್ರಿಗೆ ಏನಂದರೆ ನಾನು ಆ್ಯಕ್ಟ್ ಮಾಡ್ಬೇಕು ಸರ್, ನಾನು ಅಲ್ಲಿ ಹೀರೋ ಅಲ್ಲ. ಆ ಪಾತ್ರಕ್ಕೆ ನಾನು ಒಂದು ಪರ್ಫಾರ್ಮೆನ್ಸ್ ಕೊಡಬೇಕಲ್ಲಿ. ಅದಕ್ಕೆ ಟ್ರೈನಿಂಗ್ ಬೇಕು ನನಗೆ. ಆ ಟ್ರೈನಿಂಗ್ ಅವರೇ ಮಾಡಿಸಿದ್ರು, ಪ್ರತಿಯೊಂದು ಟ್ರೈನಿಂಗ್ ಅವರೇ ಮಾಡಿದ್ದಾರೆ ನನಗೆ. ಆಮೇಲೆ ನನಗೆ ಆ ಮುಜುಗರ ಇರಲಿಲ್ಲ. ಸೊ ನನಗದು ಬೇಕು. ನನಗೊಬ್ರು ಹೊಡಿಬೇಕು, ನನಗೆ ಬಟರ್ ಮಾಡೋರು, ಬಿಸ್ಕೆಟ್ ಹಾಕೋರು ಬೇಡ. ನನಗೆ ಉಗಿಬೇಕು. ನನಗೆ ಸೆಟ್ಟಲ್ಲಿ ಬಂದು ಇಲ್ಲ ಈ ಥರ ಮಾಡಿ ಅಂತ 10 ಸತಿ ಮಾಡಿಸ್ಬೇಕು. ಬೆಳಿಬೇಕು ಸರ್. ಆ ಗ್ರೋತ್ಗೆ ಇಂಥವ್ರು ಬರಬೇಕು ನನಗೆ ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಐ ಚೂಸ್ ದ ಸ್ಟೋರಿ ಸರ್, ನಾಟ್ ದ ಜಾನರ್. ನಾಳೆ ಹಾರರ್ ಸಿನಿಮಾ ಕೊಟ್ಟರು ಮಾಡ್ತೀನಿ ಸರ್, ಕತೆ ಚೆನ್ನಾಗಿತ್ತು ಮಾಡ್ತೀನಿ. ಟ್ಯಾಲೆಂಟ್ ಇರೋ ಕಡೆಗೆ ಹೋಗ್ಬೇಕು ಸರ್. ಅವ್ರ ಟ್ಯಾಲೆಂಟ್ ಇದೆ, ಅದು ನಾನು ನಂಬ್ತೀನಿ. ಆಮೇಲೆ ಮೋರ್ ದೆನ್ ಟ್ಯಾಲೆಂಟ್ ಏನು, ನಾನು ನಂಬ್ತೀನಿ ಅವ್ರನ್ನ. ಟ್ರಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ನಾಳೆ ಶೂಟಿಂಗ್ ಸ್ಪಾಟ್ ಹೋದಾಗ ಏನು ಶಾಟ್ ಇಡ್ತಾರೆ, ಅದು ಆ ಶಾಟ್ ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ, ಯಾವ ಥರ ಎಡಿಟ್ ಮಾಡ್ತಾರೆ, ನಮಗೆ ಇಂಟ್ರೆಸ್ಟ್ ಇರಬೇಕು. ನಾವು ಇಂಟರ್ಫಿಯರ್ ಮಾಡ್ಕೊಂಡು ಹೋಗ್ತಾ ಇರೋಕ್ಕಾಗಲ್ಲ. ಪ್ರತಿಯೊಂದು ನಾನು ಪರ್ಫಾರ್ಮ್ ಮಾಡಲ್ಲ, ಇದನ್ನು ಮಾಡಲ್ಲ ಅನ್ನೋದೊಂದು ಚರ್ಚೆ ನನ್ನ ಪ್ರಕಾರ ಎಲ್ಲ ಯಂಗ್ಸ್ಟರ್ಸ್ಗೂ ಇದು ಮೈಂಡಲ್ಲಿದೆ. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ನನಗೆ ಒಬ್ಬರು ಸುನೋಜ್ ಅಂತ ಹೇಳಿ ಒಬ್ಬರು ಕ್ಯಾಮ್ರಾಮ್ಯಾನ್, ಅವ್ರು ರೆಕಮೆಂಡ್ ಮಾಡಿದ್ದು ಫೆಲ್ಲೋನೇ ಕಾರ್ತಿಕ್ ಸರ್. ಸೊ ಆ ಸುನೋಜ್ ಸರ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕಾದ್ರೆ. ಅದು KCUನೇ ಡಿಸೈಡ್ ಮಾಡಬೇಕು. ಬಟ್ ಸರ್ಪ್ರೈಸಸ್ ಅಂತೂ ಇದ್ದೇ ಇರುತ್ತೆ ಈ ಸಿನಿಮಾದಲ್ಲಿ. ನನ್ನ ಪ್ರಶ್ನೆ, ನನ್ನ ಮೈಂಡಲ್ಲಿರೋ ಒಂದು ಪ್ರಶ್ನೆ ನಿಮ್ಮ ಹತ್ರ, ಆ್ಯಕ್ಚುಲಿ ಕ್ಯಾಮ್ರಾಗಳು ನಿಮ್ಮ ಹತ್ರ ತಿರುಗಬೇಕಿದೆ. ಆ್ಯಕ್ಚುಲಿ ತುಂಬ ಜನ ನಾನೊಂದು ಔಟ್ಪುಟ್ನ ಏನು ಸರ್ಪ್ರೈಸಾಗಿ ನಾನು ನಿಮ್ಗೇನು ತೋರಿಸಿದ್ನೋ, ಈ ರಿವ್ಯೂ ಮೇಲೆ ನೀವು ಈ ಸಿನಿಮಾನ ಪ್ರಮೋಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ನೀವು ರಿವ್ಯೂ ನನಗೇನು ಡೈರೆಕ್ಟಾಗಿ ಹೇಳಲೇಬೇಡಿ, ನನಗೇನು ಬೇಜಾರಿಲ್ಲ. ಬಟ್ ನೀವು ಪ್ರಮೋಟ್ ಮಾಡೋ ರೀತಿಯಲ್ಲಿ ನನಗೆ ಗೊತ್ತಾಗುತ್ತೆ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದೆಯಾ, ಇಷ್ಟ ಆಗಿಲ್ವಾ, ಯಾವ ಥರ ಪ್ರಮೋಟ್ ಮಾಡ್ತೀರಾ ಅಂತ. ಇವತ್ತಿನ ಅಸೆಸ್ಮೆಂಟ್, ಇವತ್ತಿನ ಉದ್ದೇಶ ಇಷ್ಟೇ ಇದ್ದಿತ್ತು. ತುಂಬ ಮುದ್ದೋಲಾಗಾಯಿತು. ಮೇಜರ್ ಇಲ್ಲೂ ಕೊಲಾಬ್ರೇಷನ್ ನಡೀತಾ ಇದೆ. ಈ ಕೊಲಾಬ್ರೇಷನ್ ಬಗ್ಗೆನೂ ಮಾತಾಡಿ. ಆ್ಯಂಡ್ ಮೇನ್ ಥ್ಯಾಂಕ್ ಯು ಇನ್ನೊಂದು ಅಂದರೆ ಮ್ಯಾಮಿಗೆ ಹೇಳಲೇಬೇಕು. ಸರ್ 99% ಓಕೆ ಆಗಿದ್ದರು, 100% ಟಿಕ್ ಮಾರ್ಕ್ ಕೊಟ್ಟಿದ್ದು ಮ್ಯಾಮ್ ನನಗೆ. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ದ ಸಪೋರ್ಟ್, ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ದ ಟೀಮ್. ಬೇರೆ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.